ಸೊ ಗ್ಯಾಸ್ ನಡೆದು ಇಲ್ಲ ನೋಡಿ ಫುಲ್ಲು ಬೇರು ಕಿತ್ಕೊಂತಿದೆ. ಇಷ್ಟೊಂದೆಲ್ಲ ಕಷ್ಟಪಡ್ತಿದ್ವಿ ನಿಮಗೋಸ್ಕರ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಆಯ್ತಿಲ್ಲ ನಮ್ಮ ಕರ್ನಾಟಕದಲ್ಲಿ ಬೆಟ್ಟಗುಡ್ಡಗಳು ನೋಡಿದಾಗ ಎಲ್ಲದಕ್ಕಿಂತ ಮೊದಲು ನನಗೆ ನೆನಪಾಗೋದು ನಮ್ಮ ಕೊಡಗಿನ ಹಾಗೂ ಸಕಲೇಶ್ಪುರ ಸೈಡಿನಲ್ಲಿ ಇರುವಂತಹ ಬೆಟ್ಟಗಳು. ಎಲ್ಲಿ ನೋಡಿದರೂ ಹಸಿರು ತುಂಬಿರೋ ಬೆಟ್ಟಗಳು. ಇದರ ಜೊತೆ ಬೈಕ್ ರೈಡ್ ಮಾಡುತ್ತಿದ್ದರೆ ಸ್ವರ್ಗಕ್ಕೆ ಒಂದೇ ಹೆಜ್ಜೆ ಅನಿಸುತ್ತೆ. ನನ್ನ ಹೆಸರು ರಿಯಾಜ್, ನೀವು ನೋಡ್ತಾ ಇದ್ದೀರಾ ರಿಯಾಜ್ ಮೋಟೋ ಬ್ಲಾಗರ್. ಇನ್ನೊಂದು ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ನನ್ನ ಹೃದಯದಿಂದ ಸ್ವಾಗತ, ಸುಸ್ವಾಗತ. ಈಗ ಆಲ್ಮೋಸ್ಟ್ ಸೌಂಡ್ ಬರ್ತಿದೆ ನೋಡಿದ್ರಿ. ಇಲ್ಲೊಂದು ಹತ್ತಿದೆ ಕಣೋ. ತೆಗಿಯಲ್ಲ ಮುರಿದು ಬಿದ್ದೋಗಿದೆ. ಇದು ತುಂಬ ಹಳೇದು ಅನ್ಸುತ್ತೆ. ಈ ಟನಲು ನಿರ್ಮಾಣ ಆಗಿದ್ದು 1978 ಬೆಂಗಳೂರು ಟು ಮಂಗಳೂರು. ಇದು ಇಲ್ಲಿ ಬರ್ತಿದೆ ಟನಲ್ ನಂಬರ್ 10, ಲೆಂತು 64 ಮೀಟರ್ ಅಂತಿದ್ದು. ಸೊ ಮಧ್ಯದಲ್ಲಿ ಏನಾದರೂ ಟ್ರೈನ್ ಬಂದರೆ ಹೆವಿ ಸ್ಕೇರಿ ಆಗ್ತದೆ. ಎಷ್ಟು ಹೆದರಿಕೆ ಆಗ್ತದೆ ಅಂದರೆ ಇಲ್ಲಿ ನೋಡಿ, ಆ ಕಡೆ ಇಲ್ಲಿ ಸ್ಪೇಸ್ ಕೂಡ. ಫ್ಯೂಲ್ ಹಾಕಿಸ್ಕೊಂಬರ್ತೀನಿ. ಫ್ಯೂಲ್ ಹಾಕಿಸ್ಕೊಂಡು ಅಲ್ಲಿ 3 ಜನ ಆಲ್ಮೋಸ್ಟ್ ವೆಯ್ಟ್ ಮಾಡ್ತಿದ್ದಾರೆ. ಸೊ ನಡೀರಿ ಫ್ಯೂಲ್ ಹಾಕಿಸ್ಕೊಂಡು ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಆಲ್ ರೈಟ್, ಹೇಗಿದ್ದಾರೆ ಎಲ್ಲರೂ? ನಾನು ನಿಮ್ಮ ಕೊಡಗಿನ ಹುಡುಗ ರಿಯಾಜ್. ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವಿಡಿಯೋ. ಪ್ಲಾನು ಮಾಡೇ ಇರಲಿಲ್ಲ ಎಲ್ಲಿಗೆ ಹೋಗ್ಬೇಕಂತೇಳಿ. ಗೈಸ್ ಇವತ್ತು ಪ್ಲ್ಯಾನ್ ಮಾಡ್ತಿದ್ವಿ ಎಡ್ಕುಂಬ್ರಿ ಹೋಗೋಣ ಅಂತೇಳಿ. ಸೊ ಇವತ್ತು ನನ್ನೊಟ್ಟಿಗಿದ್ದಾರೆ, ಇವ್ನು ಗೊತ್ತುಂಟು, ಹರ್ಷದ್ ಇದ್ದಾನೆ, ಮತ್ತು ಅಲ್ಲಿಬ್ಬರು ಇದ್ದಾರೆ, ನಿಖಿಲ್ ಮತ್ತು ಕಾರ್ತಿಕ್. ಸೊ ಪ್ಲ್ಯಾನ್ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ. ಬೇಗ ಹೊರಡಬೇಕಿತ್ತು. ಬೆಳಗ್ಗೆ ವೆದರು ನೋಡಿ ನೀವು, ಬೆಳಗ್ಗೆನೇ ವೆದರ್ ಪೂರ್ತಿ ಮಳೆ ಬರೋಂಗಿತ್ತು. ಸೊ ಈಗ ಸ್ವಲ್ಪ ಬಿಸಿಲಾಗಿರೋದ್ರಿಂದ ಈಗ ಹೊರಡ್ತಿದ್ವಿ. ಟೈಮ್ ಆಲ್ಮೋಸ್ಟ್ ಇವತ್ತು ಕೂಡ ಲೇಟ್ ಆಯಿತು. ಸೊ ಆದಷ್ಟು ಬೇಗ ಹೊರಡೋಣ. ಎಡ್ಕುಂಬ್ರಿ ಎಲ್ಲಿ ಬರ್ತದೆ, ಯಾವ ಥರ ಅಂತೇಳಿ ನನಗೆ ಗೊತ್ತಿಲ್ಲ. ತುಂಬಾ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ಸೊ ನಡೀರಿ ಹೋಗೋಣ. ಅಲ್ಲಿ ಹೋಗಿ ಅಲ್ಲಿಂದ ವ್ಯೂ ಯಾವ ಥರ ಇರುತ್ತೆ ಅಂತೇಳಿ ಕಂಪ್ಲೀಟಾಗಿ ಇವತ್ತೊಂದು ಹೊಸ ವೀಡಿಯೋನ ಮಾಡೋಣ. ಸೊ ಇಬ್ಬರು ವೆಯ್ಟ್ ಮಾಡ್ತಿದ್ದಾರೆ. ಸೊ ನಡೀರಿ, ಲೆಟ್ಸ್ ಗೋ. ನನ್ನ ಬೇಕಲ್ಲಿ ಕಾರ್ತೀನಾ? ಸೊ ಎಲ್ಲದಕ್ಕಿಂತ ಫಸ್ಟ್ ನನ್ನ ಕುದುರೆ ರೆಡಿ ಇದೆ, ಇನ್ನೊಂದು ಸ್ಕೂಟಿ ಎಂಟರ್ಕಲ್ಲಿದೆ. ಸೊ ಅದರಲ್ಲಿ ಅವರಿಬ್ಬರು ಬರ್ತಾರೆ, ಇದರಲ್ಲಿ ನಾವಿಬ್ಬರು ಬರ್ತೀವಿ. ಸೊ ನಡೀರಿ, ನನ್ನ ಕುದುರೆ ತಗೊಂಡು ಅಲ್ಲಿ ಹೋದಾಗ ಮಳೆ ಬರಲಿಲ್ಲ ಅಂದರೆ ಸಾಕು. ಮಳೆ ಬಂದರೆ ಮೊನ್ನೆ ಅವಸ್ಥೆ ಹೇಳಿ ಪ್ರಯೋಜನ ಇಲ್ಲ. ಸೊ ಹೆಲ್ತೆಲ್ಲ ಸುಮಾರು ಇಶ್ಯೂ ಆಗಿತ್ತು. ಸೊ ಇವತ್ತು ಮಳೆ ಬರಲಿಲ್ಲ ಅಂದರೆ ಸಾಕು. ಸದ್ಯಕ್ಕೆ ಅದೊಂದೇ ಪ್ಲೇ ಮಾಡಿದ್ದೀಗ. ಸೊ ಇಲ್ಲಿಂದ ವ್ಯೂ ಈ ಥರ ಇದೆ. ಸೊ ರೋಡಲ್ಲಿ ಹೋಗ್ತಿರೋದ್ರಿಂದ. ಸೊ ಗಾಯ್ಸ್, ಇವತ್ತಿನ ಪ್ಲ್ಯಾನ್ ಬಂದುಬಿಟ್ಟು ಎಡ್ಕುಂಬ್ರಿ ಹೋಗೋಣ ಅಂತೇಳಿ. ಸೊ ನಾನು ಹೋಗಿರಲಿಲ್ಲ ಒಂದು ಸಲಿನ ಎಡ್ಕುಂಬ್ರಿ. ಸೊ ನಾವು ಅಲ್ಲಿ ಹೋದಾಗಲೇ ಗೊತ್ತಾಗ್ತದೆ ಯಾವ ಥರ ವ್ಯೂ ಎಲ್ಲ ಇದೆ ಅಂತೇಳಿ. ಸೊ ಎಲ್ಲದಕ್ಕೆ ಫಸ್ಟೇ ಸ್ವಲ್ಪ ಒಂದು 5-6 ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಕೂಡ ಇದೆ ಅಂತೆ. ಸೊ ಹೋಗಿ ನೋಡೋಣ ಯಾವ ಥರ ಇರ್ತದೆ ಅಂತೇಳಿ. ಸೊ ಫಸ್ಟೇ ವ್ಯೂ ಸಿಗುತ್ತಂತೆ ಎಡ್ಕುಂಬ್ರಿಲಿ. ಆ ವ್ಯೂ ಆದಮೇಲೆ ಮತ್ತೆ ಸ್ವಲ್ಪ ಟ್ರೆಕ್ಕಿಂಗ್ ಮಾಡಬೇಕಾಗ್ತದೆ. ರೈಲ್ವೆ ಟ್ರ್ಯಾಕ್ ಇದೆಯಂತೆ. ಸೊ ಅಲ್ಲಿಗೆ ಹೋಗ್ಬೇಕಂದ್ರೆ ಒಂದು 5-6 ಕಿಲೋಮೀಟ್ರು ಟ್ರೆಕ್ಕಿಂಗ್ ಮಾಡಬೇಕಂತೆ. ಸೊ ನಡೀರಿ ಹೋಗೋಣ. ಸದ್ಯಕ್ಕೆ ಈ ಲೊಕೇಶನ್ ನೋಡಿ ಯಾವ ಥರ ಸಕ್ಕತ್ತಾಗಿ ಕಾಣ್ತಿದೆ ಅಂತ. ಇದು ಬಿಲೀವಬಲ್. ಈ ಮಳೆಗೂ ಈ ರೈಡಿಗೂ
ಮಳೆ ಬರಲಿಲ್ಲ ಅಂದರೆ ಸಾಕು ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಇಲ್ಲೇ ಆಲ್ಮೋಸ್ಟ್ ಇಲ್ಲೇ ಮಳೆ ಸ್ಟಾರ್ಟ್ ಆಗಿದೆ. ಇನ್ನು ಅಲ್ಲಿಗೆ ಹೋಗಿ ಈ ಮಳೆಗಾಲದಲ್ಲಿ ಟ್ರೆಕ್ಕಿಂಗ್ ಯಾವ ಥರ ಮಾಡೋದು ನನಗಂತೂ ಗೊತ್ತಿಲ್ಲ. ಯಾಕೆ ಹಿಂಗೆ ಹೇಳ್ತಿದ್ದೇನೆ ಅಂದರೆ, ನಮ್ಮ ಸೇಫ್ಟಿಗೆ ಅಂತೇಳಿ ಏನೂ ತೊಗೊಂಡಿಲ್ಲ. ಸೊ ಎಕ್ಸ್ಟ್ರಾ ಸೀರೀಸ್ ಮಳೆಗಾಲದಲ್ಲಿ ಸೇವ್ ಮಾಡ್ಕೊಳ್ಳೋಕೆ ಅಂದರೆ ಸೊ ಹಂಗೆ ಹೋಗ್ತಿದ್ದೀವಿ. ಹಂಗಾಗಿ ಮಳೆ ಬಂದರೆ ತುಂಬ ಕಷ್ಟ ಆಗ್ತದೆ. ಇಲ್ಲಿ ನೋಡಿ, ಮಳೆ ಬಂದು ಎಲ್ಲ ತುಂಬ ಹೋಗಿದೆ, ಆಲ್ಮೋಸ್ಟ್ ಫುಲ್ ತುಂಬ ಹೋಗಿದೆ. ರೈಡ್ ಮಾಡೋಕ್ಕೆ ಈ ವೆದರ್ ಜೊತೆ ಒಳ್ಳೆ ಫೀಲ್ ಕೊಡ್ತಿದೆ. ಲಿಟಲ್ ಬಿಟ್ ಚಳಿ ಆಗ್ತಿದೆ, ಅದ್ರ ಜೊತೆಗೆ ಬಿಸಿ ಕೂಡ ಆಗ್ತಿದೆ. ಸ್ವಲ್ಪ ಬಿಸಿಲು ಬರ್ತಾರೆ. ಮೋಡ ಫುಲ್ಲು ಕವರ್ ಆಗಿರೋದು ಓಪನ್ ಆಯ್ತಿದೆ, ಆಚೆ ಈಚೆ ಓಡಾಡ್ತಿದೆ. ಸೊ ಆ ಧೈರ್ಯದ ಮೇಲೆ ಹೋಗ್ತಿದ್ದೀನಿ ಮಳೆ ಬರಲ್ಲ ಅಂತೇಳಿ. ಸೊ ಅಲ್ಲಿಗೆ ಹೋದ್ಮೇಲೆ ಯಾವ ಥರ ಇರುತ್ತೆ ಗೊತ್ತಿಲ್ಲ. ಇನ್ನು ಸದ್ಯಕ್ಕೆ ಇಲ್ಲೊಂದು ಟೀ ಕುಡ್ಕೊಂಡು ಹೋಗೋಣ, ತುಂಬ ಚಳಿ ಆಗ್ತದೆ. ಸೊ ಗಾಯ್ಸ್, ಇಲ್ಲಿ ಯಾವುದೋ ಒಂದು ಕ್ಯಾಂಟೀನ್ ಸಿಕ್ತು, ಟೀ ಕುಡಿತಿದ್ದೀವಿ. ಸೊ ನನ್ನ ಜೊತೆಗೆ ಹರ್ಷದು, ಕಾರ್ತಿಕ್, ಸಿಟಿ 4 ಜನ ಜಾಯ್ನ್ ಆಗಿದ್ದೀವಿ. ಸೊ ಇಲ್ಲಿಂದ ಹೊರಡ್ಬೇಕೀಗ. ಸೊ ಸದ್ಯಕ್ಕೆ ಈ ಟೀ ಕುಡ್ಕೊಂಡು ಇಲ್ಲಿಂದ ನೆಕ್ಸ್ಟ್ ಪ್ಲ್ಯಾನ್ನ ಮೂವ್ ಮಾಡೋಣ. ಫೈನಲಿ ಬಿಸಿಲು ನೋಡ್ತಿದ್ದೀವಿ ಈಗ. ಮಳೆ ವೆದರು ಚೇಂಜ್ ಆಗಿ ಸ್ವಲ್ಪ ಬಿಸಿಲು ನೋಡ್ತಿದ್ದೀವಿ. ಮನಸ್ಸಿಗೆ ಖುಷಿ ಆಗ್ತಿದೆ. ಸೊ ಸ್ವಲ್ಪ ಕೈಯೆಲ್ಲ ಬಿಸಿ ಆಗ್ತಿದೆ. ಸೊ ರೈಡ್ ಮಾಡೋಕ್ಕೆ ಇನ್ನೂ ಮಜಾ ಬರ್ತಿದೆ. ಐ ಹೋಪ್ ಪೂರ್ತಿ ಇವತ್ತಿನ ವೀಡಿಯೋ ಮುಗಿಯೋ ಗಂಟ ಮಳೆ ಬರಲಿಲ್ಲ ಅಂದರೆ ಸಾಕು. ಮತ್ತೆ ಬೇಕಾದ್ರೆ ಬರಲಿ, ತೊಂದರೆ ಇಲ್ಲ. ಸೊ ಐ ಹೋಪ್. ಹಾರಿಸ್ಬೇಡ. ಜೋರು ಹೋಗಿದ್ರೆ ಹಾರೋದು ಗೊಚ್ಚೆ. ನಿಧಾನ ಮಾಡಿದ್ರಿಂದ ಹಾರಲಿಲ್ಲ. ಸೊ ಇಟ್ಸ್ ಓಕೆ. ರೈಡ್ ಅಂದಮೇಲೆ ಸಣ್ಣ ಪುಟ್ಟದ್ದು ಆಯ್ತಾ ಇರ್ತದೆ, ತಲೆ ಕೆಡಿಸ್ಕೊಬಾರ್ದು. ಸೊ ನಾವು ಮುಂದೆ ಹೋಗೋಣ, ನಡೀರಿ. ನಿಮಗೋಸ್ಕರ ಇಷ್ಟು ಕಷ್ಟಪಡ್ತಿದ್ದೀನಿ. ಯಾರೆಲ್ಲ ನೋಡ್ತಿದ್ದೀರೋ ಹೊಸಬ್ರು, ಅವರಿಗೆಲ್ಲರಿಗೂ ನನ್ನ ಹೃದಯದಿಂದ ಸ್ವಾಗತ, ಸುಸ್ವಾಗತ. ಸೊ ವಿಡಿಯೋ ನೋಡಿ, ಯಾರ್ಯಾರು ಹೊಸಬ್ರು ನೋಡ್ತಿದ್ದೀರಾ ಪಟಾಪಟ ಅಂತೇಳಿ ಹೋಗಿ ವಿಡಿಯೋ ಇಷ್ಟ ಆದರೆ ಲಾಸ್ಟಿಗೆ ಒಂದು ಲೈಕ್ ಮಾಡಿ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ರೋಡ್ ಕೂಡ ತುಂಬ ಚೆನ್ನಾಗಿದೆ. ರೈಡ್ ಮಾಡೋಕ್ಕೆ ಒಂದು ಒಳ್ಳೊಳ್ಳೆ ಫೀಲ್ ಕೊಡ್ತಿದೆ. ಸ್ವಲ್ಪ ಚಳಿ ಆಗ್ತಿದೆ, ಬಟ್ ಆ ಚಳಿ ಒಳಗೆ ರೈಡ್ ಮಾಡೋದಿದೆಯಲ್ಲ, ಒಳ್ಳೆ ಮಜಾ ಗುರು, ಸಖತ್ತಾಗಿ. ಸೊ ಗೈಸ್, ಇಲ್ಲಿ ಯಾವುದೋ ನಮ್ಮ ಅಣ್ಣ ಕರ್ಕೊಂಬಂದ ಗೂಗಲ್ ಮ್ಯಾಪ್ ಹಾಕ್ಕೊಂಡು. ಸೊ ರೋಡ್ ಮಿಸ್ ಆಯ್ತಂತೆ, ಮತ್ತೆ ವಾಪಸ್ ಹೋಗ್ತಿದ್ದೀವಿ ಈಗ ಇಲ್ಲಿಂದ. ಇಲ್ಲಿ ಮಿಸ್ ಆಯಿತು ರೋಡು. ಸೊ ಈ ರೋಡ ಇರಬೇಕಂತ ಇಲ್ಲಿ ಕರ್ಕೊಂಡು ಹೋಗ್ತಿದ್ದಾನೆ. ಸೊ ನೋಡೋಣ, ನಡೀರಿ. ನೆಟ್ವರ್ಕ್ ಇರಲಿಲ್ಲ ಕಾಣ್ತದೆ, ಹಾಗಾಗಿ ಗೂಗಲ್ ಅಕ್ಕ ಕೈ ಕೊಟ್ಟಲು. ನನ್ನ ಗಾಡೀಲಿ ಪ್ರಾಬ್ಲಮ್ ಇದೆಯೋ ಅಥವಾ ಎಕ್ಸ್ಪಲ್ಸಿ ಎಲ್ಲರ ಪ್ರಾಬ್ಲಮ್ ಇದೆ ನನಗೆ ಗೊತ್ತಿಲ್ಲ. ಸೊ ಬೇರೆ ವೀಡಿಯೋಗಳು ನೋಡಿದಾಗ, ಇನ್ಸ್ಟಾದಲ್ಲಿ ಅಲ್ಲಿ ಇಲ್ಲಿ ವೀಡಿಯೋ ನೋಡಿದಾಗ ಈ ಬೈಕು 35-40 ಮೈಲೇಜ್ ಕೊಡುತ್ತೆ ಅಂತ ಹೇಳ್ತಾರೆ. ಬಟ್ ನಂದು ಮಾತ್ರ ಇಲ್ಲಿ ನೋಡಿ 25 ತೋರಿಸ್ತಿದೆ. ಈಗ ನಿಮಗೆ ಕಾಣ್ತಿದೆ ಇಲ್ಲವೋ ಗೊತ್ತಿಲ್ಲ, ಕರೆಕ್ಟಾಗಿ ಅಲ್ಲಿ ನೋಡಿ 25 ಕಿಲೋಮೀಟರ್ ಮೈಲೇಜ್ ತೋರಿಸ್ತಿದೆ. ಸೊ ನನ್ನ ಗಾಡಿದು ಪ್ರಾಬ್ಲಮ್ಮಾ ಅಥವಾ ಏನಂತ ನನಗೆ ಗೊತ್ತಿಲ್ಲ. ಸೊ ನಿಮಗೆ ಯಾರಿಗಾದರೂ ಗೊತ್ತಿದ್ದರೆ, ವೀಡಿಯೋ ನೋಡ್ತಿದ್ರೆ ಕಮೆಂಟ್ ಮಾಡಿ ಹೇಳಿ. ಮೈಲೇಜು ಇನ್ಕ್ರೀಸ್ ಆಗೋಕ್ಕೆ ಏನು ಮಾಡಬೇಕಂತ ಹೇಳಿ. ಯಾವುದ್ಯಾವುದು ಕಾಡೊಳಗಡೆ ಕರ್ಕೊಂಡು ಹೋಗ್ತವ್ರೆ. ಇದೇ ರೂಟ ಗೊತ್ತಿಲ್ವಾ, ಇದೇ ರೂಟ ಅಲ್ವಾ ಅಂತೇಳಿ ನನಗೂ ಗೊತ್ತಿಲ್ಲ. ಸೊ ನೋಡಿ ವ್ಯೂ ಎಲ್ಲ ಯಾವ ಥರ ಕಾಣ್ತಿದೆ ಅಂತೇಳಿ. ಇಲ್ಲಿ ಸಖತ್ತಾಗಿ ಕಾಣ್ತಿದೆ, ಕ್ರೇಜಿ. ಈ ಜಾಗ ಮಾತ್ರ ಭಯಾನಕವಾಗಿದೆ ಗೈಸ್. ಭಯಾನಕ ಅಂದರೆ ಅಲ್ಲಿ ಹಿಂದೆ ಬೋರ್ಡ್ ಹಾಕಿದ್ರು ಆನೆಗಳು ಬರುತ್ತೆ ಅಂತೇಳಿ. ಆನೆಗಳು ಇದೆ ಅಂತ ಹೇಳಿ. ಸೊ ಮುಂದೆಲ್ಲಾದರೂ ಆನೆಗಳು ಸಿಕ್ಕಿದ್ರೆ ಕಷ್ಟ. ಇಲ್ಲಿ ನೋಡಿ ವ್ಯೂ ಪಾಯಿಂಟೆಲ್ಲ ಇಲ್ಲಿಂದನೇ ಹೆಂಗೆ ಕಾಣ್ತಿದೆ ಅಂತೇಳಿ, ಸಖತ್ತಾಗಿ ಕಾಣ್ತಿದೆ. ಈ ಥರ ಬೆಟ್ಟ ಗುಡ್ಡಗಳ ಜೊತೆ ರೈಡ್ ಮಾಡ್ತಿದ್ರೆ ಎಂಥ ಫೀಲ್ ಕೊಡುತ್ತಂದರೆ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಅದರಲ್ಲಿ ಸಿಗೋ ಮಜಾಗಳಿದೆಯಲ್ಲ, ಅದು ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ. ಸೊ ನೀವು ಹೊರಗಡೆ ಬನ್ನಿ. ಹೊರಗಡೆ ಬಂದಾಗ ಈ ಥರ ನೇಚರ್ ಜೊತೆ ಬಂದು ಈ ಥರ ಟೈಮ್ ಸ್ಪೆಂಡ್ ಮಾಡಿದಾಗ ಅದರಲ್ಲಿ ಸಿಗೋ ಮೆಮೊರಿ ಇದೆಯಲ್ಲ, ಅದು ಮಾತ್ರ ಅನ್ಬಿಲೀವಬಲ್. ಅಷ್ಟು ಚೆನ್ನಾಗಿರುತ್ತೆ.
ಸೇತುವೆ ಕೊಲಾಪ್ಸ್ ಆಗಿದೆಯಾ? ಬಂದ್ವಿ ಗಾಯ್ಸ್, ಇಲ್ಲಿ ಬಂದು ನೋಡಿದ್ರೆ ಓಹೋ, ಇಲ್ಲಿ ನೋಡಿ ಸೇತುವೆ ಮುರಿದು ಬಿದ್ದೋಗಿದೆ. ಇದು ತುಂಬ ಹಳೇದು ಅನಿಸುತ್ತೆ, ಮಾಡಿ ಈ ಸೇತುವೆ ಮಾಡಿ ತುಂಬ ಟೈಮ್ ಆಯ್ತು ಅನಿಸುತ್ತೆ. ಸೊ ಎಲ್ಲ ಮುರಿದು ಬಿದ್ದೋಗಿದೆ. ಸೊ ಅಲ್ಲೇನೋ ಇದೆ, ಅದೇನು ಅದೇ ಮುರಿದೋಗಿದೆ. ಹೆಂಗೆ ಮುರಿದೋಗಿರೋದು? ನೀರು ಸೇತುವೆ ಕೇಳೋಣ. ನೀನು ಆ್ಯಕ್ಚುಲಿ ಗಾಯ್ಸ್ ಈ ಕಡೆ ಸೈಡ್ ಇದೆಯಲ್ಲ ತುಂಬ ಮಳೆ ಆಗ್ತದೆ. ಅದಿದೆಯಲ್ಲ ಅಲ್ಲಿ ಕರೆಂಟು ಉತ್ಪತ್ತಿ ಆಗೋದಂತೆ. ಸೊ ನಿಮಗೆ ಕಾಣ್ತಿದೆಯಲ್ಲ ಅಲ್ಲಿ ಕರೆಂಟು ಉತ್ಪತ್ತಿ ಆಗೋದಂತೆ. ಸೊ ಗೈಸ್ ಇಲ್ಲಿ ಆಲ್ಮೋಸ್ಟ್ ನನ್ನ ಬ್ಯಾಟ್ರಿ 9% ಇದೆ. ಸೊ ಸದ್ಯಕ್ಕೆ ಇಲ್ಲಿ ಟೈಮ್ ಸಿಕ್ಕಿದೆ, ಇಲ್ಲೇ ಬ್ಯಾಟ್ರಿನ ಚೇಂಜ್ ಮಾಡ್ಕೊತೀನಿ. ಸೊ ಗೈಸ್ ಬ್ಯಾಟ್ರಿ ಖಾಲಿ ಆಗಿತ್ತು, ಈಗ ಬ್ಯಾಟ್ರಿ ಫುಲ್ ಆಯಿತು. ಬೇರೆ ಬ್ಯಾಟ್ರಿ ಎಕ್ಸ್ಚೇಂಜ್ ಮಾಡಿದೆ. 100% ಚಾರ್ಜ್ ಇದೆ. ಸೊ ಅಡ್ವೆಂಚರ್ ಕಾಂಬೋ ತಗೊಂಡಿದ್ದರಿಂದ ಇದು ನನಗೆ ಯೂಸ್ ಆಗ್ತದೆ. ಇನ್ನೂ ಒಂದು ಎಕ್ಸ್ಟ್ರಾ ಬ್ಯಾಟ್ರಿ ಇದೆ. ಸೊ ಅದು 100% ಇದೆ. ಆಲ್ಮೋಸ್ಟ್ ಇವತ್ತನ್ನು ವ್ಲಾಗ್ ಮಾಡೋಕ್ಕೆ ಕಂಪ್ಲೀಟಾಗಿ ಸಾಕು ಅನಿಸುತ್ತೆ. ಇವತ್ತು ಕೂಡ ಒಂದು ಎಡವಟ್ ಆಯಿತು, SD ಕಾರ್ಡ್ ತಂದಿಲ್ಲ. ಇವಾಗ DJ Action 5 Proಲೇ ಶೂಟ್ ಮಾಡ್ತಿರೋದು ನಾನು. ಅದರಲ್ಲೇ ಇನ್ಬಿಲ್ಟ್ ಇದೆ. ರೆಕಾರ್ಡ್ ಮಾಡಿಕೊಂಡು ತಿರ್ಗಾ ಫೋನಿಗೆ ಕಾಪಿ ಮಾಡಿಕೊಂಡು ಮತ್ತೆ ಆ ಥರ ಮಾಡಬೇಕಾಗ್ತದೆ. ಆಲ್ಮೋಸ್ಟ್ ಹಿಂದೆ ಅದೇ ಥರ ಮಾಡಿದ್ದೀನಿ. ಒಂದು 4-5 ವೀಡಿಯೋ ಕ್ಲಿಪ್ನ ಫೋನಿಗೆ ಕಾಪಿ ಮಾಡಿ ವಿವೋ ಒಂದು 4-5 ವೀಡಿಯೋ ಕ್ಲಿಪ್ನ ಫೋನಿಗೆ ಕಾಪಿ ಮಾಡಿ ತಿರ್ಗಾ ಕ್ಯಾಮ್ರಾದಲ್ಲಿ ಡಿಲೀಟ್ ಮಾಡಿ ಮತ್ತೆ ಶೂಟ್ ಮಾಡ್ತಿದ್ದೀನಿ. ಸೊ ಮುಂದೆ ಹೋದಾಗಲೂ ಅದೇ ಥರ ಮಾಡಬೇಕಾಗುತ್ತೆ, ಏನು ಅಂತ ಗೊತ್ತಿಲ್ಲ. ಈಗ ಏನು ಪ್ಲ್ಯಾನ್ ಏನಾಯ್ತು ಅಂದರೆ, ರೋಡ್ ಗೊತ್ತಿಲ್ಲದೆ ಸುಮಾರು ಜನ ಮುಂದೆ ಬಂದ್ವಿ. ಇಲ್ಲಿ ಯಾವುದೋ ಒಂದು ಮನೆ ಸಿಕ್ತು. ಅವ್ರ ಮನೆ ಹತ್ರ ಕೇಳಿದಾಗ ಮತ್ತೆ ಹಿಂದೆ ಹೋಗ್ಬೇಕಂತ ಅಂದರು. ಸೊ ಇವಾಗ ಮತ್ತೆ ಹಿಂದೆ ಹೋಗಬೇಕು. ಹಿಂದೆ ಹೋಗಿ ಅಲ್ಲಿಂದ ಎಲ್ಲೋ ಲೆಫ್ಟ್ ತೊಗೊಬೇಕಂತೆ. ಹಾಗಾಗಿ ಆನೆ ಲದ್ದಿ ಕೂಡ ಇಲ್ಲಿ ಬಿದ್ದಿದೆ, ಕಾಣಿಸಿದೆ ನಿಮಗೆ. ಬೆಳಗ್ಗೆ ಪಾಸಾಗಿದ್ದಂತೆ ಆಂಟಿ ಅಂತಂದರು. ಹೆವಿ ಹೆದರಿಕೆ ಆಗ್ತದೆ ಮಾತ್ರ. ಸೊ ಮಧ್ಯದಲ್ಲಿ ಆನೆಗಿನೇ ಬಂದರೆ ಏನು ಮಾಡೋದು ಗೊತ್ತಿಲ್ಲ. ನೋಡೋಣ ಬಿಡಿ, ಸಿಗಲಿಲ್ಲ ಅಂದರೆ ಸಾಕು. ಒಂದು ರೋಡ್ ಮಿಸ್ ಆಯಿತು. ಗೂಗಲ್ ಅಕ್ಕನೂ ಕೈ ಕೊಟ್ಟಲು, ನೆಟ್ವರ್ಕ್ ಇಲ್ಲದೆ. ಸೊ ಸೇಫಾಗಿ ಬಂದಿದ್ದೀವಿ, ಸೇಫಾಗಿ ಹೋದರೆ ಸಾಕು. ನೋಡಿ, ಮೋಟೋ ವ್ಲಾಗಿಂಗಲ್ಲಿ ಎಷ್ಟು ಕಷ್ಟ ಇರುತ್ತಂದರೆ ನೋಡಿ, ಇಷ್ಟೆಲ್ಲ ಪ್ರಾಬ್ಲಮ್ಸ್ನ ಫೇಸ್ ಮಾಡಬೇಕಾಗ್ತದೆ. ಇದೇ ರೋಡ್ ಅನಿಸುತ್ತೆ. ಇವಾಗ ಇಲ್ಲಿ ಗಾಡಿ ತೆಗಿಬೇಕು. ಟಾಸ್ಕ್ ಅಂದರೆ ಇದೇ ಟಾಸ್ಕು ಇದ್ದಾರೆ. ಸೊ ಟಾಸ್ಕ್ ಇವಾಗ ಇದೆ. ಇಲ್ಲಿ ಬಂದು ಗೂಗಲ್ ಅಕ್ಕನೂ ಕೈ ಕೊಟ್ಟಲು. ನೆಟ್ವರ್ಕ್ ನೋಡಿ, ನೆಟ್ವರ್ಕ್ ಕೂಡ ಇಲ್ಲ, ಕಾಣಿಸ್ತಿದೆ ನಿಮಗೆ. ಒಂದು ಪಾಯಿಂಟ್ ಕೂಡ ನೆಟ್ವರ್ಕ್ ಇಲ್ಲ. ಸೊ ಪ್ರಾಬ್ಲಮ್ ಆಗಿದ್ದೇ ಇದೆ ಗೈಸ್. ಸೊ ಇವಾಗ ಇಲ್ಲಿಂದ ಸೀನು ಸ್ಟಾರ್ಟ್ ಆಗ್ತದೆ. ನೋಡೋಣ ಏನು ಕತೆ ಅಂತೇಳಿ ಮುಂದೆ ನಿಮಗೆ ತೋರಿಸ್ತೀನಿ. ಸೊ ನಿಮಗೋಸ್ಕರ ಇಷ್ಟೊಂದು ಕಷ್ಟಪಡ್ತಿದ್ದೀನಿ. ಚಾನಲ್ ಯಾರೆಲ್ಲ ಹೊಸಬ್ರು ನೋಡ್ತೀರೋ ಫಟಾಫಟ್ ಅಂತೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲಾಸ್ಟಿಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಅವನು ಹೆಂಗೋ ಸೇಫಾಗಿ ಹೋದಲ್ಲ, ಕೆಸರೊಳಗಡೆ ಏನೆಲ್ಲ ಜುಗಾಡು ಮಾಡಿ. ಈಗ ನನ್ನ ಕುದುರೆ ಇಲ್ಲಿ ಹೋಗ್ಬೇಕೀಗ, ಅದೇ ಸಮಸ್ಯೆ. ಸೊ ಓಹೋ, ಇದ್ರೆ ಎದ್ರೊಳಗೆ ಎಲ್ಲ ಆಗ್ತದ? ಅದು ಕಮ್ಮಿ ಗುಂಡಿ ಇಲ್ಲ, ಸುಮಾರು ಗುಂಡಿ ಇದೆ. ಜಿಗಣೆ ನೋಡಲಿ ಜಿಗಣೆ. ಇವೀ ಗಾಯ್ಸ್, ನಮ್ಮ ಕತೆ ಸೀನ್ ಬಗಾಲಿ ಇವತ್ತು. ಜಿಗಣೆ ಬೇರೆ ಐತಿಲ್ಲಿ. ಹಾಂ, ಎತ್ತು ಅಮ್ಮ. ಓ ಅವಸ್ಥೆ ನೋಡಿ ಗಾಯ್ಸ್, ಬೈಕಿನ ಅವಸ್ಥೆ ನೋಡಿ ಹೆಂಗಾಗಿದೆ ಅಂತೇಳಿ.
ಗಾಯ್ಸ್ ಸದ್ಯಕ್ಕೆ ನಾನಂತೂ ಓಡ್ಸೋಕ್ಕಾಗಲ್ಲ ಇಲ್ಲಿ, ಆ ಕಡೆ ಈ ಕಡೆ ಹೈಟ್ ಇರೋದ್ರಿಂದ ಗಾಡಿ ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಾನು ಹಂಗೆ ಇಳ್ಸೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿ ತಂದು ಇವಾಗ ಎಲ್ಲಿ ನುಗ್ಗಿಸ್ತಂದೆ ನಾನು. ಸುಮ್ಮನೆ ಎದುರಿಸಿದ್ದ. ಫಕ್ ಯು ಬೀಚ್, ಫಕ್ ಯು. ಹಾರ್ಟ್ ಬೀಟ್ ಹೆಂಗೆ ಹೊಡಿತಿದ್ದೆ ಗೊತ್ತಾ? ಅಲ್ಲಾದ್ರೂ ಇಳಿಸಿದ್ದು ಆದರೆ ಹೇಳಿದ್ರೆ ಅಲ್ಲೇ ಸ್ಟಾಪ್ ಮಾಡ್ತಿದ್ದೆ. ಆಯ್ತು, ಆನೆ ಇದೆ ಅಂತ ಸುಮ್ಮನೆ ಎದುರಿಸಿದ್ರು, ಹಾರ್ಟ್ ಬೀಟ್. ಇಲ್ಲಿಂದ ಮುಂದೆ ಹೋಗೋಕ್ಕಾಗಲ್ಲ, ರೋಡ್ ಕೂಡ ಇದೇ ಥರ ಹಾಳಾಗಿದೆ ನೋಡಿ, ನಿಮಗೆ ಕಾಣ್ತಿರ್ಬೋದು. ಸೊ ಅಲ್ಲಿ ತಗೊಂಡು ಹೋದರೆ ಗಾಡಿ ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಾವಿಬ್ಬರು ಗಾಡಿ ಇಲ್ಲ ಪಾರ್ಕ್ ಮಾಡಿ ಇಲ್ಲಿಂದ ಸ್ವಲ್ಪ ದೂರ ನಡಿಬೇಕಾಗ್ತದೆ. ಸೊ ನಡ್ಕೊಂಡು ಹೋಗೋಣ. ಯಾವುದು ಗಾಡಿನ ಅಲ್ಲೇ ಪಾರ್ಕ್ ಮಾಡಿ ಬಂದಿದ್ದೀವಿ, ನಾನು ಇವನು ಹರ್ಷದು. ಸೊ ಗಾಡಿ ಸೇಫಾಗಿದೆಯೋ ಇಲ್ವ ನಮಗಂತೂ ಗೊತ್ತಿಲ್ಲ, ಏನೂ ಆಗಲಿಲ್ಲ ಅಂದರೆ ಸಾಕು. ಇನ್ನು ಇಲ್ಲಿ ಬೈಕ್ ತಂದರೆ ಬೀಳೋ ಚಾನ್ಸಸ್ ಜಾಸ್ತಿನೇ ಇರ್ತಿತ್ತು. ತುಂಬ ಅಂದರೆ ತುಂಬಾನ ತುಂಬಾ ಇತ್ತು ನೋಡಿ. ನಿಮಗೆ ರೋಡ್ ಕಾಣ್ತಿದೆಯಾ ಯಾವ ಥರ ಇದೆ ಅಂತೇಳಿ? ಇಲ್ಲಿ ನೋಡಿ, ಇಲ್ಲಿ ಬೈಕು ಸೇಫಾಗಿ ತಗೊಂಡೋಗೋದು ನಾಮುಮ್ಕಿನ. ಸೊ ಕಷ್ಟಪಡ್ತಿದ್ದೀವಿ, ಸಪೋರ್ಟ್ ಮಾಡಿ. ನಿಮಗೋಸ್ಕರ ಇಷ್ಟೊಂದು ಕಷ್ಟಪಡ್ತಿದ್ವಿ, ನಿಮಗೊಂದು ಏನಾರು ಒಂದು ತೋರಿಸ್ಬೇಕಂತೇಳಿ. ಸೊ ಪ್ಲೀಸ್ ಚಾನಲ್ನ ಯಾರೆಲ್ಲ ಹೊಸಬ್ರು ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮನ್ನ ಹುಡುಗರು ಬೆಳೆಸಿ ನಮ್ಮನ್ನು, ಕೊಡಗಿನ ಮಕ್ಕಳು ನಮ್ಮನ್ನು ಸ್ವಲ್ಪ ಬೆಳೆಸಿ, ನಮಗೊಂದು ಸ್ವಲ್ಪ ಬೆಳೆಸಿ. ಸೌಂಡ್ ಕೇಳಿಸ್ತಿದೆಯಾ? ಟ್ರೈನ್ ಸೌಂಡ್ ನಿಮಗೆ ಕೇಳಿಸ್ತಿದೆಯಲ್ಲ, ಅಲ್ಲಿ ಟ್ಯಾನಲ್ ಇದೆ. ಸೊ ನಾವು ಅದಕ್ಕೋಸ್ಕರನೇ ಇಷ್ಟು ಕಷ್ಟಪಟ್ಟು ಬರ್ತಾ ಇರೋದು. ಆ ಟ್ಯಾನಲ್ ಒಳಗಡೆ ನಮ್ಮ ಡ್ಯೂಟಿ ರಜಾ ಮಾಡಿಸಿದ್ವಿ. ಟ್ರೈನ್ ಸೌಂಡ್ ನಿಮಗೆ ಕೇಳಿಸ್ತಿದೆ ಅಂತ ನಾನು ಅನ್ಕೊತೀನಿ. ಸೊ ಅಲ್ಲಿಗೆ ಹೋಗ್ಬೇಕೀಗ. ಸೊ ಇವಾಗ ಅವಸ್ಥೆ ನೋಡಿ, ನಿಮಗೆ ತೋರಿಸಿ ನೋಡಿ, ಶೂಸ್ ಅವಸ್ಥೆ ಎಲ್ಲ ಯಾವ ಥರ ಆಗಿದೆ ಅಂತೇಳಿ. ಜಿಗ್ಲಿ ಆಗ್ತಿದೆಯಾ ಅಂತ ಫೀಲ್ ಆಗ್ತುಂಟು. ಹೌದಾ? ನೋಡ್ಕೊತೀನಿ ಯಾವುದೂ ಹತ್ತಿಲ್ಲ. ಸೊ ಗಾಯ್ಸ್ ಇಲ್ಲಿ ಬಂದ್ವಿ, ಮಧ್ಯದಲ್ಲಿ ಜಿಗಣೆ ನೋಡಿ, ನೀವು ಕಾಣಿಸ್ತಿದ್ಯಾ? ಕಷ್ಟ ಉಂಟು ಅಣ್ಣ ನೋಡಿ. ಸ್ಮೆಲ್ಲಿಗೆ ಇಡೀ ಕೈಗೆ ಅಂಟ್ಕೊಂಡು ಇಟ್ಕಣೋ. ನಾವು ಇಲ್ಲೊಂದು ಹತ್ತಿದೆ ಕಣೋ. ತೆಗಿಯಲ್ಲ ನಡಿ ಬಾಬಾ ಬಾಬಾ, ಸಿಕ್ಕಾಪಟ್ಟೆ ಜಗಣೆ ಇದೆ. ನಾ ಇಲ್ಲಿಂದ ಓಡೋಕೆ ಸ್ಟಾರ್ಟ್ ಮಾಡ್ತೀನಿ ಈಗ. ಹಾಂ, ನಾವು ಎಲ್ಲ ಇದು ಯಾವ ಕರ್ಮಗುರು ಇದು. ವೀಕ್ ಆಫಲ್ಲಿ ಫ್ರೀ ಇದ್ದರೆ ಬಂದು ವಿಸಿಟ್ ಮಾಡಿ, ಒಳ್ಳೆ ಜಾಲಿ ಮಾಡ್ಬೋದು. ಇಲ್ಲಿ ಜಾಲಿ ಮಾಡ್ಬೋದು, ಜೊತೆಗೆ ಅಷ್ಟೇ ಹರಿತೈತೆ. ಇಲ್ಲಿ ನೋಡಿ, ಕಾಣಿಸಿದ್ದೀರಿ ನಿಮಗೆ ಜಿಗಣೆ? ಎಷ್ಟು ಬೇಗ ಬರ್ತಿದೆ ಅಂದರೆ ಇಲ್ಲಿ ನೋಡಿ. ಎಲ್ಲಿ ತುಂಬ ಕಷ್ಟ ಇದೆ. ಮೇ ಬಿ ಇಷ್ಟು ದಿನ ಕಷ್ಟಪಟ್ವಲ್ಲ, ಅದ್ರಲ್ಲಿ ತುಂಬ ಕಷ್ಟವಾದ ಪ್ಲೇಸ್ ಅಂದರೆ ಇದೆ ಅನಿಸುತ್ತೆ ನನಗೆ. ಯಾವ ಮನೆಗೆ ಬೇಕು ರೀ ಇದೆಲ್ಲ. ಕೆಲವು ಟೈಮು ತುಂಬ ಬೇಜಾರಾಗುತ್ತೆ, ಏನು ಗೊತ್ತಾ? ಇಷ್ಟೆಲ್ಲ ಕಷ್ಟಪಟ್ಟು ವೀಡಿಯೋಗಳನ್ನ ಮಾಡ್ತೀವಿ, ಎಲ್ಲ ಒಂದು 100-200 ವ್ಯೂಸು ಕಷ್ಟದಲ್ಲಿ ಓಡುತ್ತೆ. ಇಲ್ಲಿ ನೋಡಿ, ಇಲ್ಲೂ ಹತ್ತಿದೆ. ಅದೇ ನಿಮಗೆ ಮಾತಾಡ್ತೈತೆ. ಈ ಬೇಗ ದಿಕ್ಕಿಲ್ಲ, ತೆಗಿಯೋ ತೆಗಿಯಲ್ಲಿ ತೆಗಿ ಮೇಲೆ ಅಣ್ಣ ನನಗೆ ಗಂಟು ಇಲ್ಲ, ಕೆಳಗೆ ಹೋಯ್ತು. ನಡಿ ನಿಲ್ಬೇಡ ಇಲ್ಲಿ. ಸೊ 100-200 ವ್ಯೂಸು ಕಷ್ಟದಲ್ಲಿ ಓಡುತ್ತಲ್ಲ, ಇಷ್ಟೆಲ್ಲ ಕಷ್ಟ ಎಫರ್ಟ್ ಹಾಕಿ ಮಾಡಿದಾಗ ನೀಟಾಗಿ ರೀಚ್ ಆಗಲಿಲ್ಲ ಅಂದರೆ ತುಂಬ ಹೆದರಿಕೆ ಆಗುತ್ತೆ. ಸೊ ಆದಷ್ಟು ಶೇರ್ ಮಾಡಿ ವಿಡಿಯೋನ. ನೆಕ್ಸ್ಟು
ಇದೇ ಥರ ಕ್ರೇಜಿಯಾಗಿರೋ ವೀಡಿಯೋನ ನಾನು ತರ್ತೀನಿ ನಿಮಗೆ. ಸೊ ಈ ಜಾಗ ಅಂತೂ ಹೆವಿ ಕ್ರೇಜಿ ಬಾಂಬ್ ಆಗಿದೆ. ಏನು ಸೌಂಡ್ ಅದು ಗಾಯ್ಸ್? ಏನು ಸೌಂಡ್ ಅದು? ಟ್ರೈನಿಂದ ಏನೇ ಆದರೂ ಇವತ್ತು ಬಂದಿರೋದು ಕಂಪ್ಲೀಟ್ ಮಾಡೇ ಹೋಗೋದು, ಹಂಗೆ ಹೋಗಲ್ಲ. ಸೊ ಆದಷ್ಟು ಶೇರ್ ಮಾಡಿ ವೀಡಿಯೋನ. ಯಾರೆಲ್ಲ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಫ್ರೆಂಡ್ಸು, ಸ್ಕೂಲ್ ಫ್ರೆಂಡ್ಸ್ ಇದ್ದಾರೆ ಅವ್ರಿಗೆಲ್ಲರಿಗೂ ಶೇರ್ ಮಾಡಿ. ಸೊ ನನ್ನನ್ನು ಸ್ವಲ್ಪ ಮೇಲೆತ್ತಿ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸೊ ಗೈಸ್, ಕಷ್ಟಪಟ್ಟು ಇಲ್ಲಿಗಂತ ಕಾಡೊಳಗೆಲ್ಲ ನುಗ್ಗಿ ಬಂದ್ವಿ. ಇಲ್ಲಿ ಬೋರ್ಡ್ ಹಾಕಿದ್ದಾರೆ, ಒಳಗಡೆ ಹೋಗಂಗಿಲ್ಲ ಅಂತೇಳಿ ಇಲ್ಲೀಗಲ್ ಅಂತ ಬೋರ್ಡ್ ಹಾಕಿದ್ದಾರೆ. ನೋಡಿ ಕಾಣಿಸ್ತಿದೆ ನಿಮಗೆ. ನಮಗೀಗ ಇದ್ರೊಳಗಡೆ ನುಗ್ಗೋಗ್ಬೇಕಾಗ್ತದೆ. ನೋಡಿ ಕಾಣಿಸ್ತಿದೆ ನಿಮಗೆ ಇದ್ರೊಳಗಡೆ. ಆ್ಯಕ್ಚುಲಿ ಇದು ಯಾವುದೋ ಕಾಡೊಳಗೆ ಒಂದು ರೋಡ್ ಕಾಣ್ತು ನೋಡಿ, ಇಲ್ಲಿ ಕಾಣ್ತಿದ್ದೀರಾ? ಈ ರೋಡಲ್ಲಿ ನಾವು ಬಂದಿದ್ದು. ಸೊ ಆ್ಯಕ್ಚುಲಿ ಇವಾಗ ಏನಾಗಿದೆ ಅಂತ ಹೇಳಿದ್ರೆ, ನಾವು ವಿ ಪಾಯಿಂಟಿಗೆ ಹೋಗಿಲ್ವ, ಡೈರೆಕ್ಟು ಟಾನೆಲಿಗೆ ಬಂದಿದ್ದೀವಿ. ಸೊ ವಿ ಪಾಯಿಂಟಿಗೆ ರೋಡ್ ಯಾವುದೋ ಬೇರೆ ಯಾವ್ದಾದ್ರು ಇರಬೇಕಂತ ನನಗೆ ಗೊತ್ತಿಲ್ಲ. ಸೊ ಇಲ್ಲಿ ನೋಡಿ, ಡೈರೆಕ್ಟು ಟಾನಲ್ ಒಳಗಡೆ ಬಂದಿದ್ದೀವಿ. ಬಂದಿರೋದಕ್ಕಿನ್ನೇನು ಮಾಡೋಂಗಿಲ್ಲ, ಕಷ್ಟಪಟ್ಟು ಬಂದಿರೋಕ್ಕೆ ಟಾನಲ್ ನೋಡಿಕೊಂಡು ಒಂದೆರಡು ಏನಾರು ಇದರಿಂದ ತಗೊಂಡು ಹೋಗೋಣಂತ. ಮಧ್ಯದಲ್ಲಿ ಏನಾದರೂ ಟ್ರೈನ್ ಬಂದರೆ ಹೆವಿ ಸ್ಕೇರಿ ಆಗ್ತದೆ. ಎಷ್ಟು ಹೆದರಿಕೆ ಆಗ್ತದೆ ಅಂದರೆ, ಇಲ್ಲಿ ನೋಡಿ, ಆ ಕಡೆ ಇಲ್ಲೂ ಸ್ಪೇಸ್ ಕೂಡ ಇಲ್ಲ. ಈಗ ಆಲ್ಮೋಸ್ಟ್ ಸೌಂಡ್ ಬರ್ತಿದೆ ನೋಡಿ ಇಲ್ಲಿ. ನೋಡಿ, ಸೊ ಇದೇನು ಗಟ್ಟಿ ಇದೆಯಾ ಇಲ್ವಾ ನನಗಂತ ಗೊತ್ತಿಲ್ಲ. ಇಲ್ಲಿ ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ ಗಾಯ್ಸ್. ನೋಡಿ, ಸೊ ಇಲ್ಲಿ ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ. ಟ್ರೈನ್ ಏನಾದರೂ ಬಂದರೆ ಯಾವ ಥರ ನಿಂತ್ಕೊಳ್ಳೋದು ನನಗಂತೂ ಗೊತ್ತಿಲ್ಲ, ಎಲ್ಲರೂ ಓಡಬೇಕಾಗ್ತದೆ. ಸೊ ಸದ್ಯಕ್ಕೆ ಇಲ್ಲಿಂದ ಒಂದು ಒಳ್ಳೆ ವ್ಯೂ ಕಾಣ್ತಿದೆ ನೋಡಿ. ನೋಡಿ ಟಾನಲ್ ಬಂತು. ಸೊ ಮಳೆ ಬಂದರೆ ಒಂದು ಸ್ವಲ್ಪ ಸೇಫಾಗಿರೋದಕ್ಕೆ ಅಲ್ಲಿ ನೋಡಿ, ಅಲ್ಲಿ ನಿಮಗೆ ಕಾಣಿಸ್ತಿದೆಯಾ? ಝೂಮ್ ಮಾಡ್ತೀನಿ ರೀ ಈಗ. ನೋಡಿ, ಟಾನಲ್ ನಂಬರ್ 10, ಲೆಂತು 64 ಮೀಟರ್ ಇದೆ ಅಂತ. ಸೊ ಇದು ಈ ಟಾನಲು ನಿರ್ಮಾಣ ಆಗಿದ್ದು 1978 ಅಂತೆ. ಬೆಂಗಳೂರು ಟು ಮಂಗಳೂರು. ಇದು ಈ ರೈಲ್ವೆ ಟ್ರ್ಯಾಕು ಬೆಂಗಳೂರು ಟು ಮಂಗಳೂರು. ಸೊ ಬೆಂಗಳೂರು ಟು ಮಂಗಳೂರು ಹೋಗುತ್ತೆ ಈ ರೈಲ್ವೆ ಟ್ರ್ಯಾಕು. ಸೊ ನಾನಿವಾಗ ಹೌದಾ? ಸೊ ಎಲ್ಲರೂ ಆಲ್ಮೋಸ್ಟ್ ಬೆಂಗಳೂರಿಂದ ಸುಬ್ರಹ್ಮಣ್ಯಕ್ಕೆ ಇದೇ ರೋಡಲ್ಲಿ ಹೋಗ್ತಾರಂತೆ. ಸೊ ನಾವು ಇವಾಗ ಟ್ಯಾನಲ್ ಒಳಗಡೆ ಹೋಗೋಣ ನಡೀರಿ. ಸೊ ಟ್ಯಾನಲ್ ಒಳಗಡೆ ಹೆಂಗೆ ಕಾಣುತ್ತೆ ಅಂತೇಳಿ ತೋರಿಸಿ ನಿಮಗೆ. ನೋಡಿ ನೋಡಿ, ಇಲ್ಲಿ ಬರ್ತಿದೆ ಟಾನಲ್ ನಂಬರ್ 10, ಲೆಂತು 64 ಮೀಟರ್ ಅಂತಿದ್ದು. ಸೊ ಅಲ್ಲೂ ಕೂಡ ಅದೇ ಬರ್ತಿದ್ದಾರೆ ನೋಡಿ. ಇದ್ರೊಳಗಡೆ ಹೋಗ್ತಿದ್ದೀವಿ. ಫುಲ್ ಕತ್ಲೆ ಆಗೋಯ್ತಲ್ಲ ಗುರು. ಆ್ಯಕ್ಚುಲಿ ನಾವು ವಿ ಪಾಯಿಂಟಿಗೆ ಹೋಗ್ತೀವಂತೇಳಿ ಈ ರೋಡಲ್ಲಿ ಬಂದ್ವಿ, ನನಗೂ ಗೊತ್ತಿರಲಿಲ್ಲ ಇದು ಡೈರೆಕ್ಟು ಟಾನಲ್ ಒಳಗಡೆ ಬರುತ್ತೆ ಅಂತೇಳಿ. ಕಾಡು ಒಳಗಡೆ ಎಲ್ಲ ನುಗ್ಗಿ ಬಂದಿದ್ದು. ಸೊ ಬಂದಿದ್ದಕ್ಕೆ ಟಾನಲ್ ನೋಡ್ಕೊಂಡು ಹೋಗಬೇಕು. ಸೊ ಟಾನಲ್ ಸೂಪರಾಗಿದೆ. ಸೊ ಗೈಸ್, ಇಲ್ಲೆಲ್ಲ ಮಧ್ಯದಲ್ಲಿ ನೋಡಿ ರೋಪೆಲ್ಲ ಸುಮಾರಿದೆ. ಇಲ್ಲೇ ಇದೆ, ಕಾಣಿಸಿದೆ ಅಂತ ಅಂದ್ಕೊತೀನಿ. ಈ ರೋಪ್ಗಳಲ್ಲಿ ನೋಡಿ, ಇಲ್ಲಿಂದ ಹೋಗಿ ಪ್ರತಿಯೊಂದು ಟಾನಲ್ನಲ್ಲೂ ಈ ಥರ ಇದೆ.
ಸೊ ಇದಕ್ಕೆ ಇದೆಲ್ಲ ಯಾವುದಕ್ಕೆ ಯೂಸ್ ಮಾಡ್ತಾರೆ ನನಗೆ ಗೊತ್ತಿಲ್ಲ, ಇದು ಕಾಣಿಸ್ತಿದೆ ಅಂತ ನಾನು ಅಂದ್ಕೊತೀನಿ. ಸ್ವಲ್ಪ ಝೂಮ್ ಮಾಡ್ತೀನಿ, ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಪ್ರತಿಯೊಂದು ಟಾನಲ್ನಲ್ಲೂ ಈ ಥರ ಇದೆ. ಸೊ ಇದೆಲ್ಲ ಯಾವುದಕ್ಕೆ ಯೂಸ್ ಮಾಡ್ತಾರೆ ನನಗೆ ಗೊತ್ತಿಲ್ಲ, ನಿಮಗೆ ಯಾರಿಗಾರು ಗೊತ್ತಿದ್ರೆ ಕಾಮೆಂಟ್ ಮಾಡಿ ಹೇಳಿ. ಸೊ ಗೈಸ್, ಆ ಟನಲ್ ಬಗ್ಗೆ ಒಂದು ಸ್ವಲ್ಪ ಹೇಳಿದೆ. 11 ನಂಬರ್ ಟನಲ್ ಇದು, 574 ಮೀಟ್ರ್ ಇದೆ ಅಂತ ನೋಡಿ. ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇದ್ರ ಒಳಗಡೆ ಹೋದರೆ ಫುಲ್ಲು ಕತ್ಲೆ, ಎಂತ ಸಹ ಕಾಣಲ್ಲ. ಅಲ್ಲಾದರೆ ಒಂದು ಸ್ವಲ್ಪನಾದರೂ ಕಾಣ್ತು. ಸೊ ಇಲ್ಲಿ ಬಂದರೆ ಇಲ್ಲಿ ಏನು ಕಾಣಲ್ಲ. ಸೊ ಸದ್ಯಕ್ಕೆ ಇದಾಗಿತ್ತು ಇವತ್ತಿನ ಸ್ಪೆಷಲ್ ವೀಡಿಯೋ. ತುಂಬ ದೂರ ಟ್ರೆಕ್ ಮಾಡಿ ಏನೆಲ್ಲ ಸುಮಾರು ಜುಗಾಡು ಮಾಡಿ ಸುಮಾರು ಸಮಸ್ಯೆ ಆಯಿತು, ಕಷ್ಟಪಟ್ಟು ಬಂದ್ವಿ. ಸೊ ಫೈನಲಿ ಕಂಪ್ಲೀಟ್ ಆಯಿತು. ಸೊ ಇನ್ನು ಗಾಡಿ ಸೇಫ್ ಆಗಿದೆಯಲ್ವ ನನಗಂತೂ ಗೊತ್ತಿಲ್ಲ. ಈಗ ನಡ್ಕೊಂಡು ವಾಪಸ್ ಹೋಗಬೇಕು. ಇವಾಗ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗ್ತದೆ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಸೊ ಎಲ್ಲ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು. ಸೊ ಗೈಸ್, ನಡೆದು ಇಲ್ಲ ನೋಡಿ ಫುಲ್ಲು ದೇವ್ರು ಕಿತ್ಕೊಂತಿದೆ. ಇಷ್ಟೊಂದೆಲ್ಲ ಕಷ್ಟಪಡ್ತಿದ್ವಿ ನಿಮಗೋಸ್ಕರ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಆಯ್ತಿಲ್ಲ, ಇನ್ನೊಬ್ಬ ಹಿಂದೆ ಇದೆ. ಸೊ ಬೈಕ್ಗಳು ಸೇಫಾಗಿದೆ ಸದ್ಯ. ಇನ್ನು ಟಾಸ್ಕು ಇಲ್ಲಿಂದ ಮೇಲೆ ಹಚ್ಚಿ ಹೋಗೋ ಗಂಟ ಅರ್ಧೋಗ್ತದೆ. ಆ ಗೊಚ್ಚಲ್ಲಿ ಬರ್ಬೇಕಾದ್ರೆ ಏನು ಅನ್ನಿಸ್ಲಿಲ್ಲ, ಡೌನ್ ಇತ್ತು. ಹೋಗ್ಬೇಕಾದ್ರೆ ಹತ್ತಿದೆ, ಜಾರ್ತದೆ. ಎಷ್ಟು ಕಡೆ ಬೀಳ್ತೀವೋ ನಮಗಂತೂ ಗೊತ್ತಿಲ್ಲ. ಸೊ ನೋಡೋಣ, ಹೀಗೆ ಸೇಫ್ ಮಾಡಿ ಹೋಗ್ತೀವಿ. ಸೊ ಆದಷ್ಟು ಚಾನಲ್ನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.